ವೀಕ್ಷಕರೇ, ಇದೇ ಮೊದಲ ಬಾರಿಗೆ ಕರ್ನಾಟಕದ ಒಬ್ಬ ಖ್ಯಾತ ನಟ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು, ಈ ಒಂದು ಕೊಲೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕ ದರ್ಶನ್ ಅವರ ಕಾರ್ ಎಂದು ಎನ್ನಲಾಗುತ್ತಿರುವ ಕಾರ್ ಮತ್ತು ಈ ಒಂದು ಜೀಪ್ಗೆ ತುಂಬಾನೇ ವ್ಯತ್ಯಾಸವಿದೆ. ದರ್ಶನ್ ಅವರ ಬಳಿ ಇದೇ ಮಾಡೆಲ್ ನ ಮಾಡಿಫೈಡ್ ಕಾರ್ ಇದ್ದು, ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕ ಕಾರ್ ಮಾಡಿಫೈ ಆಗಿಲ್ಲ ಅನ್ನುವ ಚರ್ಚೆ ಅಭಿಮಾನಿಗಳು ಮತ್ತು ಫ್ಯಾನ್ ಪೇಜಸ್ ಗಳಲ್ಲಿ ಕೇಳಿ ಬರುತ್ತಿದೆ. ಪವಿತ್ರ ಗೌಡಗೆ ದರ್ಶನ್ ಅವರನ್ನು ಬಿಟ್ಟು ಹೋಗುವಂತೆ ಅಶ್ಲೀಲವಾಗಿ ಕಮೆಂಟ್ ಹಾಕುತ್ತಿದ್ದ ರೇಣುಕಾ ಸ್ವಾಮಿ ಚಿತ್ರದುರ್ಗದವರಾಗಿದ್ದು, ಇವರು ಮರ್ಡರ್ ಆದ ಜಾಗದಲ್ಲಿ ಅನುಮಾನಾಸ್ಪದ ವೀರ್ಯ ಕೂಡ ಪತ್ತೆಯಾಗಿದೆ. ಇದು ಪೊಲೀಸರಿಗೆ ಮತ್ತಷ್ಟು ಸಂಶಯವನ್ನು ಉಂಟು ಮಾಡಿದ್ದು, ದರ್ಶನ್ ಅವರ ಅಭಿಮಾನಿ ರೇಣುಕಾ ಸ್ವಾಮಿಯ ಕೊಲೆಗೂ ಮುನ್ನ ಎಲ್ಲರೂ ಸೇರಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಅನುಮಾನ ಕೂಡ ಮೂಡಿದೆ. ಹೌದು ವೀಕ್ಷಕರೇ, ದರ್ಶನ್ ಮತ್ತು ಪವಿತ್ರ ಗ್ಯಾಂಗ್ ಈ ಒಂದು ಜಾಗದಲ್ಲಿಯೇ ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದ್ದು, ಇದೇ ಜಾಗದಲ್ಲಿ ವೀರ್ಯ ಕೂಡ ಪತ್ತೆಯಾಗಿದೆ. ಇದು ಈ ಒಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದು, ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರಿಗೆ ಅತಿ ದೊಡ್ಡ ಶಾಕ್ ಅನ್ನು ಕೂಡ ಉಂಟು ಮಾಡಿದೆ. ಒಂದು ಮಾಹಿತಿಯ ಪ್ರಕಾರ ನಟ ದರ್ಶನ್ ಅವರು ತನ್ನ ಅಭಿಮಾನಿಗೆ ಬೆಲ್ಟ್ ನಲ್ಲಿ ಹೊಡೆದಿದ್ದು ನಂತರ ಅಲ್ಲಿಂದ ಹೋಗಿದ್ದಾರೆ ಅಂತ ಹೇಳಲಾಗುತ್ತಿದೆ. ಆನಂತರ ದರ್ಶನ್ ಅವರ ಗ್ಯಾಂಗ್ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದು, ನಂತರ ಖಾಸಗಿ ಅಂಗಕ್ಕೆ ರಾಡ್ ನಿಂದ ಹಾನಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗುತ್ತಿದೆ. ಈ ಕಾರಣದಿಂದಲೇ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದು, ನಂತರ ಈ ಒಂದು ಶವವನ್ನ ಹಳ್ಳಕ್ಕೆ ಎಸೆದಿದ್ದಾರೆ ಅಂತ ಹೇಳಲಾಗುತ್ತಿದೆ. ವೀಕ್ಷಕರೇ, ನಿಮ್ಗೆ ಈ ಒಂದು ಕೇಸಿನ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.